ನಮೋ ಹನುಮತೆ ನಮಃ. ಈ ಹನುಮಂತನ ನೋಡ್ಬಿಟ್ಟು ಆತಂಕದಿಂದ ಹೇಳ್ತಾನೆ, ಯಾಕೆ ಇಷ್ಟೊಂದು ನೀನು ಕಷ್ಟಪಡ್ತೀಯ ಹನುಮಂತ? ಹೇಳಯ್ಯ, ನೀ ತಂದಿರ್ತಕ್ಕಂಥ ಶಿವಲಿಂಗನ ಕೂಡ ಪಕ್ಕದಲ್ಲೇ ಪ್ರತಿಷ್ಠೆ ಮಾಡೋಣ, ಅದಕ್ಕೆ ಯಾಕೆ ಇಷ್ಟೊಂದು ಕಷ್ಟಪಡ್ತೀಯ? ರಾಮನ ಪಾದಗಳಿಗೆ ಹನುಮಂತ ನಮಸ್ಕಾರ ಮಾಡಿ, ಪ್ರಭು, ನಾನು ಹಠದಿಂದ ವ್ಯವಹಾರ ಮಾಡಿದ್ದೀನಿ, ನನ್ನನ್ನು ಒಳಗೆ ಅಷ್ಟೊಂದು ಗರ್ವ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತೇ ಇಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು, ನನ್ನನ್ನು ಪವಿತ್ರನನ್ನಾಗಿ ಮಾಡಬೇಕು ಅಂತ ಅಳ್ತಾ ಬೇಡಿಕೊಂಡಂತೆ. ಶ್ರೀರಾಮನು ಪ್ರಸನ್ನನಾಗಿ, ಹನುಮ, ಅದು ನಿನ್ನ ಗರ್ವ ಅಲ್ಲಯ್ಯ, ನಿನ್ನ ಭಕ್ತಿಯಾವೇಶ. ನಿನ್ನ ಈ ಭಕ್ತಿಯಾವೇಶದ ಕುರುಹಾಗಿ ಈ ರಾಮೇಶ್ವರ ಲಿಂಗದ ಮೇಲೆ ನಿನ್ನ ಬಾಲದ ಗುರುತುಗಳು ಶಾಶ್ವತವಾಗಿ ಉಳಿಯಲಿ. ನೀನು ತಂದ ಈ ಲಿಂಗ ಹನುಮದೀಶ್ವರ ಲಿಂಗವಾಗಿ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆಸಲಿ ಅಂತ ಆಶೀರ್ವಾದ ಮಾಡ್ತಾನೆ. ಮಹರ್ಷಿಗಳು ಶಾಸ್ತ್ರೋಕ್ತ ಪ್ರಕಾರವಾಗಿ ಹನುಮದೀಶ್ವರನನ್ನು ಪ್ರತಿಷ್ಠೆ ಮಾಡ್ತಾರೆ ಪಕ್ಕದಲ್ಲಿ. ಸ್ಥಳಪುರಾಣದಲ್ಲಿ ಈ ಕಥೆಯನ್ನು ಸ್ವಲ್ಪ ವಿಭಿನ್ನವಾಗಿ ಹೇಳ್ತಾರೆ. ಹನುಮಂತ ಬಾಲವನ್ನು ಸುತ್ತಿ ಸೈಕತ ಲಿಂಗವನ್ನು ಎಳಿತಾ ಇದ್ದಾಗ ಅದರಿಂದ 2 ತುಣುಕುಗಳು ಹಾರಿದವು. ಅವು ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಐಲೂರು ಮತ್ತು ಗುಂಟೂರು ಜಿಲ್ಲೆಯ ಚಿಲುಮೂರು ಶಿವಲಿಂಗ ಕ್ಷೇತ್ರಗಳಾದವು ಅಂತ ಹೇಳ್ತಾ ಇದ್ದಾರೆ. ಅದು ಏನೋ ಮಹಿಮೆನೋ ಅದು ಗೊತ್ತಾಗ್ತಿಲ್ಲ ನಮಗೆ. ಶ್ರೀರಾಮ ಪ್ರತಿಷ್ಠೆ ಮಾಡಿದ ಶಿವಲಿಂಗಕ್ಕೆ ರಾಮೇಶ್ವರ ಅಂತಕ್ಕಂಥ ಹೆಸರು ಹೇಗೆ ಬಂತೋ ಅಂತ ಋಷಿಗಳಿಗೆ ಒಂದು ಸ್ವಲ್ಪ ಅನುಮಾನ ಬರ್ತದೆ, ಯಾಕೆ ಬಂತಿದ್ದು ಅಂತ. ಅವರೆಲ್ಲರೂ ಕೂಡ ರಾಮನನ್ನೇ ಹೋಗಿ ಕೇಳ್ತಾರೆ, ಹೇಗೆ ಬಂತದು ಅಂತ. ರಾಮನು ಅದು ತತ್ಪುರುಷ ಸಮಾಸ ಅಂದನಂತೆ. ಅಂದರೆ ರಾಮಸ್ಯ ಈಶ್ವರ, ಅಂದರೆ ರಾಮನಿಗೆ ಅಧಿಪತಿಯಾದವನು ಅಂದನಂತೆ. ಅಂದರೆ ಋಷಿಗಳು ಶಿವನ ಹತ್ತಿರ ಹೋಗ್ಬಿಟ್ಟು ಅದೇ ಪ್ರಶ್ನೆಯನ್ನು ಕೇಳ್ತಾರೆ. ಶಿವನು ಹೇಳ್ತಾನೆ, ರಾಮ ಈಶ್ವರ ಯಶಃ ರಾಮೇಶ್ವರ. ಅಂದರೆ ರಾಮನೇ ತನಗೆ ಅಧಿಪತಿಯಾಗಿ ಉಳ್ಳವನು ಅಂದರೆ ರಾಮೇಶ್ವರ ಅಂದನಂತೆ. ಇದು ಒಳ್ಳೆ ಚೆನ್ನಾಗಿದೆ. ಒಬ್ರಿಗೊಬ್ರು ಹೇಗೆ ಹೇಳ್ತಾರೆ ನೋಡಿ. ಮಹರ್ಷಿಗಳಿಗೆ ಸಮಸ್ಯೆ ಇನ್ನೂ ಜಾಸ್ತಿ ಆಗಿಬಿಡ್ತು. ರಾಮನಿಗೆ ಶಿವನು ಈಶ್ವರನೇ, ಶಿವನಿಗೆ ರಾಮನ ಈಶ್ವರನೇ ಅಂತ ಮನಸ್ಸಿನಲ್ಲೇ ಮಥನ ಪಡ್ತಾ ಇದ್ದಾರೆ. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಇದು ಕರ್ಮಧಾರೆಯ ಸಮಾಸ. ರಾಮಶ್ಚಾಸೌ ಈಶ್ವರಚ್ಚ ರಾಮೇಶ್ವರ. ರಾಮನು ಈಶ್ವರನು, ಯಾರಾಗಿದ್ದಾರೋ ಅವನೇ ರಾಮೇಶ್ವರ ಅಂದರಂತೆ. ಹೀಗೆ ರಾಮನು ರಾಜ್ಯ ಸ್ವೀಕಾರ ಮಾಡೋದಕ್ಕೆ ಮುಂಚೆನೇ ಶ್ರೀಕಾರ ಹಾಕಿದ ಉತ್ತರ ದಕ್ಷಿಣ ಭಾರತ ಸಮನ್ವಯ ಸಾಧನೆಯಲ್ಲಿ ಪಾಲ್ಗೊಂಡ ಹನುಮಂತನು ಆವತ್ತಿನಿಂದ ಅವಶ್ಯಕತೆ ಬಂದಾಗಲೆಲ್ಲ ಆ ಕೆಲಸವನ್ನು ಮುಂದುವರಿಸ್ತಾ ಇದ್ದಾನೆ. ಹಾಗೆ ಪುಷ್ಪ ವಿಮಾನವು ಅಲ್ಲಿಂದ ಹೊರಡ್ತದೆ. ಮುಂದಾಗಿ ನಿಧಾನವಾಗಿ ದಾರಿಯಲ್ಲಿ ಸೀತಾದೇವಿ ಕೂಡ ವಿಮಾನವನ್ನು ಇಳಿಸಿ ಅಲ್ಲಿದ್ದ ವಾನರ ಸ್ತ್ರೀಯರನ್ನೆಲ್ಲ ಹತ್ತಿಸ್ಕೊಳ್ತಕ್ಕಂಥ ಬಲವಂತ ಮಾಡ್ತಾಳೆ, ಎಲ್ಲರೂ ಬರಬೇಕು ಅಂತ. ಅದು ಪುಷ್ಪ ವಿಮಾನ, 8 ಜನ, ಅಕ್ಷಯ ವಿಮಾನ, 8 ಜನ ಬೇಕಾದ್ರೂ ಕೂತ್ಕೋಬೋದು, ಒಂದೇ ಒಂದು ಸೀಟ್ ಉಳಿಯುತ್ತೆ. ಅದು ಕೂತ್ಕೊಂಡ್ರೆ ಇನ್ನೊಂದು ಸೀಟ್ ಉಳಿಯುತ್ತೆ. ಹೀಗೆ ಹತ್ತದಷ್ಟು ಒಂದೊಂದು ಸೀಟು ಒಂದೊಂದೇ ಉಳಿತಾ ಇದೆ. ವಿಮಾನ ಇಳಿದ ತಕ್ಷಣ ಹನುಮಂತ ಆತರದಿಂದ ಓಡೋಗ್ಬಿಟ್ಟು ತನ್ನ ತಾಯಿಯನ್ನು ಕರ್ಕೊಂಡು ಬಂದು ಸೀತಾರಾಮರ ದರ್ಶನ ಮಾಡಿಸ್ತಾನೆ. ಯಾಕೆಂದರೆ ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು ಅಂತ ಸೀತೆ ಹೇಳಿದ ಕೂಡಲೇ ಅಲ್ಲಿ ವಾನರ ಸ್ತ್ರೀಯರನ್ನೆಲ್ಲ ಹತ್ತಿಸ್ಕೋತಾರೆ. ಅಲ್ಲಿಂದ ಹೊರಟ ವಿಮಾನ ತ್ರಿವೇಣಿ ಸಂಗಮದ ಹತ್ತಿರ ಭರದ್ವಾಜನ ಆಶ್ರಮದಲ್ಲಿ ಇಳಿಯುತ್ತೆ. ಇದು ಅದ್ಭುತವಾದಂಥ ಮುಂದಿನ ಒಂದು ಕಥೆಯನ್ನು ನಾವು ಹೇಳ್ಕೊಳ್ಳೋಣ. ಯಾಕೆಂದರೆ ಭರದ್ವಾಜ ಆತಿಥ್ಯ ಅಂತಕ್ಕಂಥದ್ದು ದೊಡ್ಡದು. ಹಿಂದೆ ಶ್ರೀರಾಮ ವನವಾಸಕ್ಕೆ ಹೊರಟಾಗ ಭರತನು
ಶ್ರೀರಾಮನನ್ನು ಹುಡುಕ್ತಾ ಹುಡುಕ್ತಾ ಭರದ್ವಾಜ ಆಶ್ರಮಕ್ಕೆ ಹೋಗಿದ್ದ. ಭರತನ ಸ್ವಾಮಿ ಭಕ್ತಿಯನ್ನು ಮೆಚ್ಚಿ ಭರದ್ವಾಜನು ಭರತನಿಗೂ ಅವನ ಸೈನ್ಯಕ್ಕೂ ಕೂಡ ಅದ್ಭುತವಾಗಿರತಕ್ಕಂಥ ಔತಣವನ್ನು ಕೊಟ್ಟ. ಇದು ಭಾಳ ಪ್ರಸಿದ್ಧಿಯಾದಂಥ ಒಂದು ಕಥೆ ಇದು. ಓಂ ನಮೋ ಹನುಮತೇ ನಮಃ.